ನೋಡಿ, ಕನ್ನಡದ ನಟಿ ಲಾಸ್ಯಾ ನಾಗರಾಜ್ ಇವರ ತಾಯಿಯ ಮೇಲೆ ಹಲ್ಲೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈಗ ಡಾಕ್ಟರ್ ಸುಧಾ ನಾಗರಾಜ್, ಲಾಸ್ಯಾ ನಾಗರಾಜ್ ಅವರ ತಾಯಿ ಸುಧಾ ನಾಗರಾಜ್ ಅವರ ಮೇಲೆ ಸ್ವತಃ ಅವರ ತಂಗಿಯಿಂದಲೇ ಹಲ್ಲೆ ಆಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಘಟನೆ ನಡೆದಿರುವುದು ಬಸವೇಶ್ವರ ನಗರದಲ್ಲಿರೋ ನಿವಾಸದಲ್ಲಿ. ಸ್ವಂತ ಅಕ್ಕನ ಮೇಲೆ ಮಂಗಳಾ ಶಶಿಧರ್ ಮತ್ತು ಅವರ ಪತಿ ಶಶಿಧರ್ ಇವರಿಬ್ಬರಿಂದ ಹಲ್ಲೆ ಆಗಿದೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಜಗಳ ಆಗಿದ್ದು ಡ್ಯಾನ್ಸ್ ಕ್ಲಾಸ್ ಒಂದರ ವಿಚಾರಕ್ಕೆ ಅಂತೆ. ಇಬ್ರು ಅಕ್ಕ ತಂಗಿರು ಕಚ್ಚಾಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಕಟ್ಟಡದಲ್ಲೇ ಇದ್ದಾರಂತೆ. ಅಕ್ಕ ಸುಧಾ ಹಾಗೂ ತಂಗಿ ಮಂಗಳ ಇಬ್ರು ವಾಸ ಮಾಡ್ತಾ ಇರೋದು ಒಂದೇ ಬಿಲ್ಡಿಂಗ್ ಅಲ್ಲಿ. ಸುಧಾ ನಾಗರಾಜ್ ಅವರು ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದಾರೆ. ಗ್ರೌಂಡ್ ಫ್ಲೋರ್ ಜಾಗದಲ್ಲಿ ಡ್ಯಾನ್ಸ್ ಕ್ಲಾಸ್ ಅನ್ನ ಇವರು ನಡೆಸ್ತಾ ಇದ್ದಾರೆ. ಸೊ ಈ ವಿಚಾರಕ್ಕೆ ಪದೇ ಪದೇ ಕಿರಿಕ ಮಾಡ್ತಿದ್ರಂತೆ ಮಂಗಳ. ಗಂಡನ ಜೊತೆಗೆ ಸೇರಿ ಅಕ್ಕ ಸುಧಾ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ನಟಿ ಲಾಸ್ಯಾ ನಾಗರಾಜ್ ಅವರು ಕೆನಡಾದಿಂದಲೇ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ತಾಯಿಯ ಮೇಲೆ ಆಗಿರುವಂತಹ ಹಲ್ಲೆಯನ್ನ ಲಾಸ್ಯಾ ಅವರೇ ತಿಳಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಆ CCTV ವಿಜುವಲ್ಸ್ ನೋಡ್ತಾ ಇದ್ದೀರಿ. ಈ ಹಲ್ಲೆಯ ಸಂದರ್ಭದ ವಿಜುವಲ್ ನೋಡ್ತಾ ಇದ್ದೀರಿ ನೋಡಿ. ಇವರೇ ಶಶಿಧರ್ ಅಂತ ಮಂಗಳಾ ಅವರ ಪತಿ. ಮತ್ತೊಂದು ಕಡೆ ಮಂಗಳಾ ಅವರು ನೋಡ್ತಾ ಇದ್ದೀರಲ್ಲ, ಇವರು ಸುಧಾ ನಾಗರಾಜ್ ಅವರ ತಂಗಿ ಅಂತೆ. ಲಾಸ್ಯಾ ನಾಗರಾಜ್ ಅವರ ತಾಯಿ ಸುಧಾ ನಾಗರಾಜ್ ಇವ್ರ ಮೇಲೆ ಹಲ್ಲೆ ಮಾಡಿರೋದು ಅವರ ತಂಗಿ ಮತ್ತು ಅವರ ತಂಗಿಯ ಹಸ್ಬೆಂಡು ಇಬ್ಬರು ಸೇರಿ ಹಲ್ಲೆ ಮಾಡಿದ್ದಾರೆ ಅಂತ. ಪ್ರಮುಖವಾಗಿ ಇಲ್ಲಿ ಈ ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿದೆ. ಆಗಾಗ್ಗೆ ಆಗ್ತಾ ಇತ್ತಂತೆ. ಏನೋ ಈ ಬಾರಿಯ ಗಲಾಟೆ ತೀವ್ರ ವಿಕೋಪಕ್ಕೆ ಹೋಗಿ ಹಲ್ಲೆ ಕೂಡ ಮಾಡಿದ್ದಾರೆ. ಇದಕ್ಕೆ ಸಾಕ್ಷಿ ಈ CCTV ವಿಜುವಲ್ಸ್. ಆಮೇಲೆ ಇದು ಒಂದೇ ಕಟ್ಟಡದಲ್ಲಿ ತಂಗಿ ಮತ್ತು ಅಕ್ಕ ಇಬ್ಬರು ವಾಸ ಮಾಡ್ಕೊಂಡಿದ್ದಾರೆ. ಸುಧಾ ನಾಗರಾಜ್ ಅವರು ಮೂಲತಃ ಕ್ಲಾಸಿಕಲ್ ಡ್ಯಾನ್ಸರ್ ಇವರು. ಸೊ ಹಾಗಾಗಿ ಗ್ರೌಂಡ್ ಫ್ಲೋರ್ನಲ್ಲಿ ಈ ಡ್ಯಾನ್ಸ್ ಕ್ಲಾಸನ್ನು ನಡೆಸ್ತಾ ಇರ್ತಾರೆ ಅವರು. ಯಾವಾಗಲೂ ಈ ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಗಲಾಟೆ ಆಗ್ತಾ ಇತ್ತಂತೆ, ಸಣ್ಣ ಪುಟ್ಟ ವಿಚಾರಕ್ಕೆ. ಏನೋ ಈ ಬಾರಿ ಜೋರಾಗಿದೆ ಗಲಾಟೆ, ಹೊಡೆದಾಡ್ಕೊಂಡಿದ್ದಾರೆ. ಈಗ ನಟಿ ಲಾಸ್ಯಾ ನಾಗರಾಜ್ ಅವರು ಈಗ ಕೆನಡಾದಲ್ಲಿದ್ದಾರೆ. ಅಲ್ಲಿಂದನೇ ಮಾಹಿತಿಯನ್ನು ಪಡ್ಕೊಂಡ್ರಂತೀವಿ. ಸೊ ಕಂಪ್ಲೇಂಟ್ ಕೂಡ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಏನು ಕೇವಲ ಈ ಡ್ಯಾನ್ಸ್ ಕ್ಲಾಸ್ ವಿಚಾರಕ್ಕೇ ಆಗಿದ್ದ ಅಥವಾ ಬೇರೆ ಏನಾದರೂ ಕಾರಣ ಆಗಿತ್ತಾ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಲಾಸ್ಯಾ ನಾಗರಾಜ್ ಅವರ ತಾಯಿ ಡಾಕ್ಟರ್ ಸುಧಾ ನಾಗರಾಜ್ ಅವರೇ ಸ್ವತಃ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ, ಗುಡ್ ಮಾರ್ನಿಂಗ್ ನಿಮಗೆ. ಸುಧಾ ಮೇಡಮ್, ಏನಾಯ್ತು ಮೇಡಮ್ ಆ್ಯಕ್ಚುಲ್ ಆಗಿ? ಯಾಕೆಂದರೆ CCTV ವಿಜುವಲ್ಸ್ ನೋಡ್ತಾ ಇದ್ದೀರಿ. ಮಂಗಳಾ ಅವರು, ನಿಮ್ಮ ತಂಗಿ ಅವರು ಮತ್ತು ಅವರ ಹಸ್ಬೆಂಡು ಹಲ್ಲೆ ಮಾಡ್ತಾ ಇದ್ದಾರೆ CCTVಲಿ. ಯಾವ ವಿಚಾರಕ್ಕಾಗಿದ್ದಿದ್ದು ಅಂತ ಜಗಳ? ಅದು ಮುಂಚೆಯಿಂದನೂ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಗಲಾಟೆ ಆಗತ್ತೆ ಅಂತ ಅವರು ಅಂದ್ರೆ ಏನು ಅದೇನು ಗಲಾಟೆ ಇಲ್ಲ. ಎಲ್ಲರೂ ಇದು ಟ್ರಾಫಿಕ್ ಪಕ್ಕದಲ್ಲೇ ಟ್ರಾಫಿಕ್, ಅಷ್ಟೊಂದು ಗಲಾಟೆ ಇರುತ್ತೆ. ಅದ್ರ ಮಧ್ಯೆ ನಮ್ದೇನ್ ಗಲಾಟೆ ಇರುತ್ತೆ. ಮಕ್ಕಳು ಚಿಕ್ಕ ಮಕ್ಕಳು ಬರ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಎಷ್ಟು ಪುಟ್ಟ ಪುಟಾಣಿಗಳು ಅಂಡ್ ಸಂಗೀತ ಹಾಡ್ತೀವಿ, ಎಲ್ಲಾನು ಎಷ್ಟು ಚೆನ್ನಾಗಿರುತ್ತೆ. ಅದು ವೀಕ್ಲಿ 2 days 1 hour ಆ ತರ ತಗೊಳ್ತೀವಿ ಅಷ್ಟೇ. ಅಷ್ಟಕ್ಕೂ ಗಲಾಟೆ ಅಂದ್ರೆ ತಂಗಿ ಗಂಡ ತಾನೇ ಇರೋದು. ಮುಂಚೆ ನಾನು ಇಲ್ಲೇ ಡ್ಯಾನ್ಸ್ ಕ್ಲಾಸ್ 85 ಇಂದ ಮಾಡ್ತಾ ಇದ್ದೀನಿ ಇದೇ ಬಿಲ್ಡಿಂಗ್ ಅಲ್ಲ. ಮದುವೆ ಆಗಿ ಬಂದು ಈಗ ಈ ಮನೆ ತಗೊಂಡ್ಮೇಲೆ ಈ ಗಲಾಟೆ ಮಾಡಿದ್ರೆ ಒಂದೇ ಬಿಲ್ಡಿಂಗ್ ಅಲ್ಲಿ ಇರೋದಾ ಮೇಡಮ್ ನೀವು ಮತ್ತೆ ನಿಮ್ಮ ತಂಗಿ? ಒಂದೇ ಬಿಲ್ಡಿಂಗ್ 50-50 ಮಾಡ್ಕೊಂಡಿರೋದು. ಎಷ್ಟು ಫ್ಲೋರ್ ಇದೆ ಅದು ಬಿಲ್ಡಿಂಗ್? ಎಷ್ಟು ಫ್ಲೋರ್ ಇದೆ ಅಂತ ಬಿಲ್ಡಿಂಗ್? 3 floors ಇದೆ. 3 ಫ್ಲೋರ್ ಅಲ್ಲಿ ನೀವು ಗ್ರೌಂಡ್ ಫ್ಲೋರ್ ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಇದ್ರಿ? ಹೌದು. ಓಕೆ. ಟ್ರಾಫಿಕ್ ಕಿರಿಕಿರಿ ಸೌಂಡು ಜಾಸ್ತಿ ಆಗುತ್ತೆ ಅಂತ ಗಲಾಟೆ ಮಾಡಿದ್ದಾರೆ. ಅದನ್ನ ಹೇಳ್ತಾ ಇದ್ರು ಮುಂಚೆಯಿಂದಾನು. ಅದೇ ಯಾಕಂದ್ರೆ ಈಗ ರೆಗ್ಯುಲರ್ ಆಗಿ ಈ ವಿಚಾರ ಆಗಾಗ್ಗೆ ನಿಮ್ಮ ಬಳಿ ಕೇಳ್ತಾ ಇದ್ರು, ಪ್ರಸ್ತಾಪ ಮಾಡ್ತಾ ಇದ್ರು, ಗಲಾಟೆ ಆಗ್ತಿತ್ತು ಅಂತ. ಬಟ್ ಈ ಬಾರಿ ಈ ಹಂತಕ್ಕೆ ಹೋಗಿರೋದು, ಈ ಹಲ್ಲೆ ಮಾಡೋಕ್ಕೆ ಹಂತಕ್ಕೆ ಹೋಗಿರೋದ್ರಿಂದ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋ ಒಂದು ಸಂಶಯ ಮೂಡುತ್ತೆ ಮೇಲ್ನೋಟಕ್ಕೆ. ಹಾಗಾಗಿ ಕೇಳ್ತಾ ಇದ್ದೀನಿ ಈ ಪ್ರಶ್ನೆ. ಅದೇನೆ ಮೇಲ್ಗಡೆ ಡ್ಯಾನ್ಸ್ ಕ್ಲಾಸ್ ಮಾಡ್ಕೋ ನಿನ್ ಜಾಗದಲ್ಲಿ, ರೂಮ್ ಹಾಕೋ ಅಂತ ಹೇಳಿದ್ರು. ಸರಿ ಓಕೆ ನಾನು ಮಾಡ್ಕೊಳ್ತೀನಿ ಅಂತ. ಬಟ್ ಅದು 91 ಅಲ್ಲಿ ಕಟ್ಟಿರೋದು ಬಿಲ್ಡಿಂಗು, ಸ್ವಲ್ಪ ವೀಕ್ ಇದೆ ಅಂತ ಗೊತ್ತು. ಸೊ ಅದಕ್ಕೆ ನಾವು ಆ ತರಾನೇ ವೆಯ್ಟ್ ಲೆಸ್ ಟೈಲ್ಸ್ ತಗೊಂಡು ಅದರಿಂದ ಮಾಡೋಣ ಅಂತ ಹೇಳ್ಬಿಟ್ಟು, ಮತ್ತೆ ಮೇಲೆ ಶೆಲ್ಟರ್ ಇದು ಹಾಕೋಣ, ಫ್ಲೋಟಿಂಗ್ ಶೀಟ್ ತರ ಹಾಕೋಣ. ಸೊ ಅದಕ್ಕೆ ಸರಿಯಾಗಿ ಪ್ಲಾನ್ ಮಾಡ್ಕೊಂಡ್ವಿ. ಯಾಕಂದ್ರೆ ಇಂಜಿನಿಯರ್ ಬಂದಿದ್ರು, ಅವ್ರನ್ನ ಹೇಳಿದ್ರು ಯಾವ್ದೇ ತರ ವೆಯ್ಟ್ ಬೀಳಬಾರ್ದು ಅಂತಾನು ನಾವು ಪರ್ಟಿಕ್ಯುಲರ್ ಇದ್ವಿ. ಆ ತರಾನೇ ಮಾಡಿದ್ವಿ.
ಅವರು ವೇಟ್ ಬೀಳುತ್ತೆ ಅದು ಎಲ್ಲಿದೆ ಸ್ಟ್ರಕ್ಚರ್, ಆ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ, ಈ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ಅಂತ ಗಲಾಟೆ. ಓಕೆ ಇದರಿಂದ ನಿಮ್ಗೆ ಏನಾದರೂ ಹಲ್ಲೆ ಆಗಿದೆಯಾ, ಐ ಮೀನ್ ಪೆಟ್ಟಾಗಿದೆಯಾ ಮೇಡಮ್? ಇದರಿಂದ ನಿಮ್ಗೆ ಏನಾದರೂ ಗಾಯ? ತುಂಬಾ ಆಗಿದೆ. ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಈಗ? ಹೋಗ್ಬೇಕು. ಅದೇ ಬ್ಯಾಕ್ಗೆ ಹೊಡೆದಿದ್ದಾರೆ, ಹಿಂದೆ ಬಿದ್ದಿದ್ದೀನಿ, ನೂಕಿದ್ದು. ಒಂದು ಆಗಿದೆ ತುಂಬಾನೇ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ನೋವು. ಆ ಕಡೆ ಮಲ್ಕೊಳಕ್ಕಾಗಲ್ಲ, ಈ ಕಡೆ ಮಲ್ಕೊಳಕ್ಕಾಗಲ್ಲ, ತುಂಬಾ ಪೇನ್ ಇದೆ. ಈ ಹಲ್ಲೆ ಆದಂತ ಸಂದರ್ಭದಲ್ಲಿ ನೀವು ಒಬ್ಬರೇ ಇದ್ರಿ, ಲಾಸಿಯಾ ಅವರು ಬೇರೆ ಫಾರಿನ್ ಅಲ್ಲಿ ಇದ್ರು ಅಂತ ಕಾಣಿಸುತ್ತಲ್ಲ? ನಮ್ಮ ಅಮ್ಮನೂ ನೋಡ್ತಾ ಇದ್ರು ಪಾಪ, ಅವರು ಏನು ಹೆಲ್ಪ್ಲೆಸ್ ಪಾಪ. 82 ಇಯರ್ಸ್. ಅವ್ರಿಗೇನು ಬೇಜಾರು ಮಾಡ್ಕೊಳ್ತಾ ಇದ್ರು ಅಷ್ಟೇ. ಯಾಕೆ ಹಿಂಗಾಡ್ತಾರೆ ಅಂತ. ಅವ್ರ ಹಸ್ಬೆಂಡ್ ಯಾಕೆ ಬಂದು ಹೊಡೆದ್ಬೇಕು ಅಷ್ಟು. ಹೌ ಹಿ ಹ್ಯಾಸ್ ದ ರೈಟ್ ಟು ಹೊಡೆಯೋದಕ್ಕೆ. ಅಮ್ಮನ ಇವಾಗ್ಲೂ ಬೇಜಾರು ಮಾಡ್ಕೊಂಡು, ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಬೇಜಾರು ಮಾಡ್ಕೊಂಡು. ಓಕೆ 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 ಸುಧಾ ಮೇಡಮ್, ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ, ಹುಷಾರಾಗಿರಿ. ಥ್ಯಾಂಕ್ ಯು ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ.